Hi learners, I welcome you all to this channel Shubhada Education. I am Satish, lecturer in physics and founder of Shubhada Education. ಓಕೆ ನೋಡಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 5 ಮಾರ್ಕ್ಸ್ ಕ್ವಶನ್ ಬಗ್ಗೆ. ಒಂದು ಕ್ವಶನ್ ನಾವು ಆಲ್ರೆಡಿ ಕವರ್ ಮಾಡಾಗಿದೆ. ನೋಡಿ ಮತ್ತೊಂದು ಕ್ವಶನ್ 5 ಮಾರ್ಕ್ಸ್ಗೆ ಫೈಂಡಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು a dipole on the perpendicular bisector. Okay, that is also called as equatorial line ಅಂತ ಕೂಡ ಹೇಳ್ತಾರೆ. ನೋಡಿ ಫ್ರೀ ಬಾಡಿ ಡಯಾಗ್ರಾಮ್ ಫಸ್ಟಿಗೆ ಬರೆಯೋಣ ಹೇಗೆ ಅಂತ ಹೇಳ್ಬಿಟ್ಟು. ಸಿಂಪಲ್ 5 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಡೆರಿವೇಷನ್ ಅನ್ನು ಕೇಳ್ತಾರೆ. ಇದ್ರ ಮೇಲೆ ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜ್ ಅಂತ ಇಟ್ಕೊಳ್ಳಿ. ಓಕೆ, ಸಪರೇಟೆಡ್ ಬೈ ಅ ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ ಚಾರ್ಜು. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 2a. ಆಯಿತಾ, 2a ತೊಗೊಳ್ತೀವಿ. ನೋಡಿ ಎನಿ ಇಫೆಕ್ಟ್ ನೀವೇನು ಮಾಡಬೇಕು, ಫ್ರಮ್ ದ ಮಿಡ್ ಪಾಯಿಂಟ್ ಕಂಡುಹಿಡಿಯಬೇಕು. ದಿಸ್ ಇಸ್ ವಾಟ್ ಪಾಯಿಂಟ್ ಎ, ಪಾಯಿಂಟ್ ಬಿ ಆ್ಯಂಡ್ ದಿಸ್ ಇಸ್ ಪಾಯಿಂಟ್ ಓ. ಓಕೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಹೀಗೆ, ದಿಸ್ ಇಸ್ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತಾರೆ. ನಾವು ದಿಸ್ ಇಸ್ ದ ಪಾಯಿಂಟ್ ಪಿ at which we need to calculate the value for electric field. Okay, at a distance of r ಅಂತ ಇಟ್ಕೊಳ್ಳೋಣ. ಆಯಿತು, ನೋಡಿ ಅಂದರೆ ಇಲ್ಲಿಂದ ಇಲ್ಲಿಗೆ ಎ ಆಗಬೇಕಾಯಿತು, ಇಲ್ಲಿಂದ ಇಲ್ಲಿಗೆ ಎ ಆಗಬೇಕಾಯಿತು. ಸೊ ಮೇನು ವಾಟ್ ಇಸ್ ದ ಡಿಸ್ಟೆನ್ಸ್ ಹಿಯರ್, ಇದರ ನಡುವೆ ಎಷ್ಟು ಡಿಸ್ಟೆನ್ಸ್ ಇರಬೇಕಾಯಿತು ಹೇಳಿ. should be what, square root of a square plus r square. square root of a square plus r square ಆಯಿತು. ಇದು ಕೂಡ square root of a square plus r square ಅಂತಲೇ ಆಗುತ್ತೆ. ಓಕೆ, ಸೊ ದರ್ ಇಸ್ ಅ ಫಾರ್ಮೇಷನ್ ಆಫ್ ಈಕ್ವಿಲಾಟರಲ್ ಟ್ರಯಾಂಗಲ್ ಆಗಲೇಬೇಕು. ಅದು ಸಿಸ್ ವಾಟ್ 60 ಡಿಗ್ರಿ ಬರುತ್ತೆ ಇಲ್ಲಿ. ಅದು ಈಗ 60 ಡಿಗ್ರಿನೇ ಬರಬೇಕು ಅಂತೇನಿಲ್ಲ ಆ್ಯಕ್ಚುಲಿ. ಆಯಿತಾ, ಸಪೋಸ್ ಇಫ್ ಇಟ್ ಇಸ್ ತೀಟಾ, ಏನೋ ಆ್ಯಂಗಲ್ ತೀಟಾ ಆಯಿತು ಅಂತ ಇಟ್ಕೊಳ್ಳಿ. ಇವಾಗ ತೀಟಾ ಆಯಿತು ಅಂತ ಇಟ್ಕೊಳ್ಳೋಣ. ಆಯಿತಾ, ಸಪೋಸ್ ಇಫ್ ಇಟ್ ಇಸ್ ತೀಟಾ ಲೈಕ್ ದಿಸ್. ಆಯಿತಾ, ತೀಟಾ ಆಗಿದೆ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ದಟ್ ಡಿಪೆಂಡ್ಸ್ ಆನ್ ವಾಟ್, ಈ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿ ಕೆನಾಟ್ ಸೇ ದಟ್ಸ್ ಈಕ್ವಲಾಟರಲ್ ಟ್ರಯಾಂಗಲ್ ಆಗಬೇಕು ಅಂತಿಲ್ಲ. ಸಮ್ ಆ್ಯಂಗಲ್ ತೀಟಾ, ಇದಷ್ಟು ಕೂಡ ತೀಟಾ ಆಯಿತು ಅಂತ ಇಟ್ಕೊಳ್ಳಿ. ಇವಾಗ ನೋಡಿ ಫಸ್ಟಿಗೆ ಏನು ಮಾಡಬೇಕು, ಹಿಯರ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಈಸ್ ಈಕ್ವಲ್ ಟು ಏನಾಗಿರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಎ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಬಿ. ಇದೆರಡನ್ನು ಕೂಡ ನಾವು ಮಾಡಬೇಕು ಅಂದರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹೆಂಗಂದ್ರೆ. ಯಾಕೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಎಲ್ಲಿಂದ ಬರುತ್ತೆ, ಈ ಪಾಯಿಂಟ್ ಚಾರ್ಜಿಂದ ಬರುತ್ತೆ, ಹಾಗೆಯೇ ಈ ಒಂದು ಪಾಯಿಂಟ್ ಚಾರ್ಜಿಂದ ಬರುತ್ತೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡು. ಅದನ್ನು ಕೂಡ ಬರ್ಕೊಳ್ಳೋಣ. ಫಸ್ಟಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಎ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 4 π ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಡಿವೈಡ್ ಬೈ ಡಿಸ್ಟೆನ್ಸ್ ಏನಾಗಬೇಕಾಯ್ತು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸು ಸ್ಕ್ವೇರ್ ರೂಟ್ ಆಫ್ ಆರ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದರದ್ದು ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4 π ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬಂದಿರುತ್ತೆ ನಿಮಗೆ ವ್ಯಾಲ್ಯೂ. ಓಕೆ, ಸೊ ಒಂದು ಇಕ್ವೇಷನ್ ಬಂತು ನಿಮಗೆ ಡ್ಯೂ ಟು ಸಿಂಪಲ್ ಇಕ್ವೇಷನ್ ಆಫ್ ದ ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಅದನ್ನು ಇಷ್ಟು ಇದರ ಬರ್ಕೋತೀರಿ. ಹಾಗೆಯೇ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಬಿ ದಟ್ ಈಸ್ ಈಕ್ವಲ್ ಟು ಏನಾಗಬೇಕು, ಸೇಮ್ ಬರಬೇಕಲ್ಲ, 1 ಡಿವೈಡ್ ಬೈ 4 π ಎಪ್ಸಿಲಾನ್ ನಾಟ್ ಇಂಟು ಚಾರ್ಜ್ ಕ್ಯೂ ಡಿವೈಡ್ ಬೈ ಸೇಮ್ ಬರುತ್ತೆ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನೋಡಿ ಇಲ್ಲಿ ನಾನು ಮೈನಸ್ ತೊಗೊಂಡಿಲ್ಲ, ಯಾಕೆಂದರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಸ್ಪೇಸ್ ಇರೋದ್ರಿಂದ ಐ ಆಮ್ ನಾಟ್ ಯೂಸಿಂಗ್ ದ ವೆಕ್ಟರ್ ಕ್ವಾಂಟಿಟಿಯಲ್ಲಿ. ನೀವು ಹಳೆ ಎಕ್ಸ್ಪ್ರೆಷನ್ಗೆ ಮತ್ತು ಈ ಎಕ್ಸ್ಪ್ರೆಷನ್ಗೆ ಡಿಫೈನ್ ಮಾಡಿ ಅಂದರೆ ಕಂಪೇರ್ ಮಾಡಿ, ದಿಸ್ ಇಸ್ ನಾಟ್ ಇನ್ ದ ವೆಕ್ಟರ್ ಕ್ವಾಂಟಿಟಿ ಆಯಿತಾ. ಸೊ ಅದಕ್ಕೋಸ್ಕರ ಪ್ಲಸ್ಸೇ ಇರುತ್ತೆ ಇದು. ದಟ್ ಈಸ್ ವಾಟ್ ಇದರದ್ದು ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4 π ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಉಳಿದಿರುತ್ತೆ ನಿಮಗೆ. ಸೊ ನಾವು ದಿಸ್ ಇಸ್ ದ ಟೂ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಎ ಚಾರ್ಜ್ ಆ್ಯಂಡ್ ಪಾಯಿಂಟ್ ಬಿ ಚಾರ್ಜ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ ಲುಕ್ ಡೈರೆಕ್ಷನ್ ಇವಾಗ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ. ಪ್ಲಸ್ಸು ಇಲ್ಲಿ ಏನಾಗಾಯಿತು, +1 ಕೂಲಂಬ್ ಚಾರ್ಜನ್ನು ಇಡಬೇಕು. ಬಿಕಾಸ್ ದ ಪಾಯಿಂಟ್ ಅಟ್ ವಿಚ್ ಯು ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲೇಸ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್. ಹಾಗಾಗಿ ಪ್ಲಸ್ ಏನಾಗಬೇಕಾಯಿತು, ರಿಪಲ್ಷನ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಎ ಚಾರ್ಜ್. ಪ್ಲಸ್ಸು ಮೈನಸ್ ಏನಾಗಬೇಕಾಯಿತು, ಅಟ್ರಾಕ್ಷನ್ ಆಗಬೇಕು. ದಿಸ್ ಇಸ್ ದ ಅಟ್ರಾಕ್ಷನ್. This should be the attraction. This is what electric field at point P due to B charge. ಈ ಥರ ಆಗುತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಯು ಕ್ಯಾನ್ ರೈಟ್ ದ ಡೈರೆಕ್ಷನ್. ಇವಾಗ ನೋಡಿ ಒಂದು ವೆಕ್ಟರ್ ಹೀಗಿದೆ, ರಿಸಲ್ಟೆಂಟ್ ಹೆಂಗೆ ಹೋಗಬೇಕಾಯ್ತು, ಮೇನ್ ದ ರಿಸಲ್ಟೆಂಟ್ ಇಸ್ ಎ ವೆಕ್ಟರ್, ಇದರ ಎಕ್ಸಾಕ್ಟ್ ಮಿಡಲ್ ಹೋಗುತ್ತೆ ಸರ್ ಅದು. ದಿಸ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಡೈರೆಕ್ಷನ್ ಇರುತ್ತೆ. ಗಾಟ್ ಮೈ ಪಾಯಿಂಟ್ ಹೇಗೆ ಅಂತ ಹೇಳ್ಬಿಟ್ಟು ಐ ಹೋಪ್ ದಟ್ ಎವ್ರಿವನ್ ಗಾಟ್ ಟು ನೋ ಅಬೌಟ್ ಇಟ್. ಗೊತ್ತಾಯ್ತು ಅನಿಸುತ್ತೆ. ಹೇಗೆಂತಂದ್ರೆ ಒಂದು ವೆಕ್ಟರ್ ಹೀಗಿದೆ. ಸೊ ರಿಸಲ್ಟೆಂಟ್ ವೆಕ್ಟರ್ ಮಸ್ಟ್ ಬಿ ಏನು ಅದ್ರ ಮಿಡಲಲ್ಲಿ ಹೋಗಬೇಕಲ್ಲ ಹಂಗಂದ್ರೆ. ಸೊ ಆ ಥರ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಈಗ ನೋಡಿ, ನೌ ಯು ನೋ ಅಬೌಟ್ ದ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್. ಈಗ ಒಂದು ವೆಕ್ಟರ್ ಹೀಗಿದೆ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ವಾಟ್ ವೆಕ್ಟರ್ ಎ. ಇದನ್ನು ನಾವು ಹೆಂಗೆ ಮಾಡ್ತೀವಿ, ದಿಸ್ ಇಸ್ ವಾಟ್ ಎ ಕಾಸ್ ಥೀಟಾ ರಿಸಾಲ್ವ್ ಮಾಡ್ತೀವಲ್ಲ, ಹಾರಿಜಾಂಟಲ್ ಆಸ್ ವೆಲ್ ಆಸ್ ವರ್ಟಿಕಲ್ ಕಂಪೋನೆಂಟ್ ರಿಸಾಲ್ವ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಎ ಸೈನ್ ಥೀಟಾ ಅಂತ ನೀವು ರಿಸಾಲ್ವ್ ಮಾಡ್ತೀವಿ. ದಿಸ್ ಇಸ್ ಥೀಟಾ ಆಗಿದ್ರೆ. ಓಕೆ, ಅವಾಗ ಏನಾಯ್ತು ನೋಡಿ, ಒಂದು ವೆಕ್ಟರ್ ಹೀಗಿದೆ, ಇದನ್ನು ರಿಸಾಲ್ವ್ ಮಾಡಿ. ದಿಸ್ ಇಸ್ ಶುಡ್ ಬಿ ವಾಟ್,
ಇ ಪಿ ಎ ಕಾಸ್ ತೀಟಾ ಆಯಿತು, ಸಾರಿ ಇದು ಸೈನ್ ತೀಟಾ ಆಗುತ್ತಲ್ವ, ದಿಸ್ ಶುಡ್ ಬಿ ಇ ಪಿ ಎ ಏನಾಯಿತು ತೀಟಾ ಇಲ್ಲಿದೆ, ದಿಸ್ ಇಸ್ ವಾಟ್ ತೀಟಾ, ಇದು ತೀಟಾ ಆಗಿದ್ದರೆ ಇಟ್ ಶುಡ್ ಬಿ ಆ್ಯಂಗಲ್ ತೀಟಾ ಅಲ್ವಾ, ಸೊ ಅದಕ್ಕೋಸ್ಕರ ಇಟ್ ಶುಡ್ ಬಿ ವಾಟ್, ಇದು ಒಂದು ಇ ಪಿ ಎ ಕಾಸ್ ತೀಟಾ ಇದಾಗಬೇಕಾಯಿತು, ಇಟ್ ಇಸ್ ಇ ಪಿ ಎ ಸೈನ್ ತೀಟಾ. ಓಕೆ, ಹಾಗೆಯೇ ಒಂದು ವೆಕ್ಟರ್ ಹೀಗಿದೆ, ಇದನ್ನು ಕೂಡ ರಿಸಾಲ್ವ್ ಮಾಡಿ, ಈ ಥರ ಒಂದು ರಿಸಾಲ್ವ್ ಮಾಡಿ, ಈ ಥರ ಮಾಡಿ ರಿಸಾಲ್ವ್ ಮಾಡಿ, ದಿಸ್ ಇಸ್ ವಾಟ್ ಇ ಪಿ ಬಿ ಸೈನ್ ತೀಟಾ, ದಿಸ್ ಶುಡ್ ಬಿ ವಾಟ್, ಇದು ಮತ್ತೊಂದು ಏನು ಬರುತ್ತೆ ಇ ಪಿ ಬಿ ಕಾಸ್ ತೀಟಾ ಅಂತ ಬರುತ್ತೆ. ಓಕೆ, ಸೊ ನಾವು ಇಟ್ ಹ್ಯಾಸ್ ಟೂ ಕಂಪೋನೆಂಟ್ಸ್, ಒಂದು ಹಾರಿಜಾಂಟಲ್ ಕಂಪೋನೆಂಟ್ಸ್ ಮತ್ತು ವರ್ಟಿಕಲ್ ಕಂಪೋನೆಂಟ್ಸ್, 4 ಕಂಪೋನೆಂಟ್ ಬಂದಿದೆ ನಮಗೆ ಇವಾಗ. ಇಫ್ ಯು ಲುಕ್ ಎಟ್ ದ ಡೈರೆಕ್ಷನ್ ಆಫ್ ಇ ಪಿ ಎ ಸೈನ್ ತೀಟಾ ಆ್ಯಂಡ್ ಇ ಪಿ ಬಿ ಸೈನ್ ತೀಟಾ ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ಎರಡು ಕೂಡ ಏನಾಗಿದೆ ಅದು ಅಪೋಸಿಟ್ ಡೈರೆಕ್ಷನ್ ಇದೆ. ಹಾಗೆಯೇ ಇ ಪಿ ಎ ಮಸ್ಟ್ ಬಿ ಈಕ್ವಲ್ ಟು ಇ ಪಿ ಬಿ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಇ ಪಿ ಎ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ಇ ಪಿ ಬಿ ಇರೋದ್ರಿಂದ ಏನಾಯಿತು ಇ ಪಿ ಎ ಸೈನ್ ತೀಟಾ, ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ಇ ಪಿ ಬಿ ಸೈನ್ ತೀಟಾ. ಸೊ ಹಂಗಾಗಿ ಏನಾಯಿತು, ಈ ಎರಡು ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ಗಳು ಏನಾಗುತ್ತೆ, ಅವುಗಳು ದೇ ಕ್ಯಾನ್ಸಲ್ ಟು ಅನ್ನೋದು ಒಂದಕ್ಕೊಂದಕ್ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಹಾಗೆಯೇ ಇಫ್ ಯು ಲುಕ್ ಎಟ್ ದ ಹಾರಿಜಾಂಟಲ್ ಕಂಪೋನೆಂಟ್ಸ್, ಅವಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಮಸ್ಟ್ ಬಿ ಈಕ್ವಲ್ ಟು, ಓಕೆ ದಟ್ ಮಸ್ಟ್ ಬಿ ಈಕ್ವಲ್, ಇದೆರಡು ಕೂಡ ಆ್ಯಡ್ ಆಗಬೇಕಲ್ಲ, ಬೋತರಿಂದ ಸೇಮ್ ಡೈರೆಕ್ಷನ್, ಎರಡು ಕೂಡ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡಬೇಕು ನಾನು, ದಟ್ ಈಸ್ ವಾಟ್ ಇ ಪಿ ಎ ಕಾಸ್ ತೀಟಾ ಪ್ಲಸ್ ಇ ಪಿ ಬಿ ಕಾಸ್ ತೀಟಾ, ಈ ಥರ ಆಗುತ್ತೆ. ಸೊ ಹಂಗಾಗಿ ಯು ನೋ ದ ವ್ಯಾಲ್ಯೂ ಫಾರ್ ಇ ಪಿ ಎ ಆ್ಯಂಡ್ ಇ ಪಿ ಬಿ ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ ಐ ಕ್ಯಾನ್ ಮೇಕ್ ಇಟ್ ಆಸ್ 2 times ಇ ಪಿ ಎ ಕಾಸ್ ತೀಟಾ ಅಂತ ಆಗುತ್ತೆ ವ್ಯಾಲ್ಯೂ. ಓಕೆ, ಸೊ ದಟ್ ಈಸ್ ವಾಟ್ ಈಕ್ವಲ್ ಟು 2 times ಇ ಪಿ ಎ ವ್ಯಾಲ್ಯೂ ಸೊ ಮಚ್ 1/4 epsilon naught, 1 divided by 4 epsilon naught into q divided by a square plus r square ಅಂತ ಉಳಿದಿರುತ್ತೆ ಇಂಟು ಕಾಸ್ ತೀಟಾ ಅಂತ ಉಳಿದಿರುತ್ತೆ ವ್ಯಾಲ್ಯೂ. ಓಕೆ, ನಾವು ಇಫ್ ಯು ಲುಕ್ ಎಟ್ ದ ಡಯಾಗ್ರಾಮ್ ಹಿಯರ್ ಪ್ರಾಪರ್ಲಿ, ವಾಟ್ಸ್ ದ ವ್ಯಾಲ್ಯೂ ಫಾರ್ ಕಾಸ್ ತೀಟಾ, ಹೆಂಗೆ ಡಿಫೈನ್ ಮಾಡ್ತೀರಿ ಕಾಸ್ ತೀಟಾ ವ್ಯಾಲ್ಯೂನ, ಕಾಸ್ ತೀಟಾ ವ್ಯಾಲ್ಯೂ ಹೇಳಿ, ಕಾಸ್ ತೀಟಾ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅಪೋಸಿಟ್ ಸೈಡ್ ಡಿವೈಡ್ ಬೈ, ಹೆಂಗೆ ಡಿಫೈನ್ ಮಾಡ್ತೀರಿ ಅಪೋಸಿಟ್ಸ್, ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್ ಅಲ್ವಾ, ದಟ್ ಇಸ್ ವಾಟ್ ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಡಿಫೈನ್ ಮಾಡ್ತೀರ ಅದನ್ನು, ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಓಕೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ತೀಟಾ ವ್ಯಾಲ್ಯೂಗೆ ಇಲ್ಲಿ, ಸೊ ದ್ಯಾಟ್ ಫಾರ್ ಐ ವಿಲ್ ಗೆಟ್ ಇ ಈಕ್ವಲ್ ಟು 2 into 1 divided by 4 epsilon naught into q divided by a square plus r square into cos theta is a divided by how much, square root of a square plus r square, square root ಅಂದರೆ whole to the power of 1/2 ಅಂತ ಅರ್ಥ. ನೋಡಿ, ಇದು whole to the power of 1 ಇದೆ, ಬೇಸ್ ಎರಡು ಕೂಡ ಸೇಮ್ ಆಗಿದೆ, ಹಾಗಾಗಿ ಏನಾಯಿತು 1 + 1/2 is 3/2 ಆಗಿ ಕನ್ವರ್ಟ್ ಆಗುತ್ತೆ ಅದು. ಸೊ ಫೈನಲಿ ವಾಟ್ ಯು ಲೆಫ್ಟ್ ವಿತ್ ಹಿಯರ್ 1 divided by 4 epsilon naught, ಈ 2 ಅನ್ನು ಈ ಕಡೆ ತಗೊಂಡೋಗಿ 2 times qa divided by how much, a square plus r square whole square ಅಂದರೆ ಏನಾಯ್ತು a square plus r square whole to the power of 3/2 ಅಂತ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಇಷ್ಟಾದಲ್ಲಿ ಕೂಡ ಹೇಗೆ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಫಾರ್ ದ ಫೈನಲ್ ಎಕ್ಸ್ಪ್ರೆಷನ್, ಇಷ್ಟು ಬಂತು ನಿಮಗೆ. ಓಕೆ, ಇನ್ನೊಂದು ಕಂಟಿನ್ಯೂಷನ್ ಮಾಡಬೇಕು ನಾವು. ಏನು ಕಂಟಿನ್ಯೂಷನ್ ಅಂತಂದರೆ ವಾಟ್ಸ್ ಅ ಕಂಟಿನ್ಯೂಟಿ ನಾವು ನೋಡಿ, 2q into 2a ಅಂತ ಬರೀಬೋದು, ದಟ್ ಇಸ್ ವಾಟ್ ಡೈಪೋಲ್ ಮೊಮೆಂಟ್. ಯು ನೋ ದಟ್ ಡೈಪೋಲ್ ಮೊಮೆಂಟ್ P is equal to q into 2a ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ನಾವೀಗ ವೆಕ್ಟರ್ ಬರೀತಿದ್ದೆ ನಾನು ಇವಾಗ, ಫಾರ್ ಅ ಶಾರ್ಟ್ ಡೈಪೋಲ್ r must be 2 greater than a. ಹಾಗೆ ಇಲ್ಲಿ ಎ ಅನ್ನು ಇಗ್ನೋರ್ ಮಾಡಬೇಕು, ನಾವು ಅಷ್ಟೇ ಮಾಡಬೇಕಾಗಿರೋದು ಮತ್ತೇನಿಲ್ಲ, ಆಯಿತಾ. ಸೊ ಇವಾಗ ಏನಾಯಿತು ನೋಡಿ, ಈಗ 1 divided by 4 epsilon naught into what, ಇಂಟು 2q ಬದಲಿಗೆ ಏನಂತ ಬರೀತೀರಿ, ಇದು ವೆಕ್ಟರ್ ಪಿ ಅಂತ ಬರೀತೀರಿ, ಡಿವೈಡ್ ಬೈ ಇಲ್ಲಿ ಇದು ಕ್ಯಾನ್ಸಲ್ ಮಾಡಿ ಸ್ಕ್ವೇರ್ 2 ಕ್ಯಾನ್ಸಲ್ ಆಯಿತು, ಲೆಫ್ಟ್ ವಿತ್ r³ ಇಂಟು, ಈಗ ಒಂದು ಯೂನಿಟ್ ವೆಕ್ಟರ್ ಬರೀಲೇಬೇಕು ನಾವೀಗ. ನೋಡಿ, ಇಫ್ ಯು ಲುಕ್ ಎಟ್ ಡೈಗ್ರಾಮ್ ಹಿಯರ್, ಡೈಪೋಲ್ ಮೊಮೆಂಟ್ ಹಿಂಗಿದೆ, ದಿಸ್ ಇಸ್ ವಾಟ್ ದ ವೆಕ್ಟರ್ ಪಿ, ಡೈಪೋಲ್ ಮೊಮೆಂಟ್ ಹೀಗಿದೆ, ದಿಸ್ ಇಸ್ ವಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಕೂಡ ಏನಾಗಿದೆ, ಅದು ಒಂದಕ್ಕೊಂದಕ್ಕೆ ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಟೇಕ್ ಇಟ್ ಆಸ್ -r cap, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ electric field due to a dipole on its perpendicular bisector. ಸೊ ಈ ಥರ ಮಾಡಬೇಕು. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್ಗೆ ಕೇಳ್ತಾರೆ ಈ ಥರ ಪ್ರಾಬ್ಲಮ್ಸ್ ಇದು ಡೆರಿವೇಷನ್ ಅನ್ನು. ಸೊ ಸರಿಯಾಗಿ ಕಲ್ತ್ಕೊಂಡಿದ್ದೀರಿ ಅನಿಸುತ್ತೆ. ನೋಡಿ, ಇದು ಈ ಒಂದು ಸೆಷನ್ ಇಷ್ಟ ಆಯಿತು ಅಂತ ನೋಡಿಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಫ್ ಯು ಡೋಂಟ್ ಲೈಕ್ ಇಟ್, ಜಸ್ಟ್ ಒಂದು ಸಜೆಷನ್ ಅನ್ನು ಕೊಡಿ. ಡೆಫಿನೆಟ್ಲಿ ನಾನು ನಿಮ್ಮ ಸಜೆಷನ್ ಪ್ರಕಾರ ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ಟ್ರೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.